ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಫೆಬ್ರವರಿ 12 ವೆನ್ಸ್ಡೇ ಬ್ಲಾಗ್ ಆಗಿರುತ್ತೆ, ಹುಣ್ಣಿಮೆ ದಿನದ ಬ್ಲಾಗು. ಸೊ ಆಫ್ಟರ್ನೂನಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನೈವೇದ್ಯ ಮಾಡಬೇಕು, ಹುಣ್ಣಿಮೆ ಅಲ್ವಾ. ಸೊ ಹಾಗಾಗಿ ಅಡಿಗೆ ಮಾಡಿದ್ರಾಯ್ತು ಅಂಥೇಳಿ ರೈಸ್ ಒಂದು ಗ್ಲಾಸ್ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಇವತ್ತು ಹುಣ್ಣಿಮೆ ಅಲ್ವಾ, ಹಾಗಾಗಿ ಮಾರ್ನಿಂಗು ಎಲ್ಲ ನನ್ನ ಮಾರ್ನಿಂಗ್ ರೂಟೀನ್ ಮುಗಿಸ್ಕೊಂಡು ನೆಲ ಒರೆಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ನನ್ನ ಮಗಳಿಗೂ ನಾಷ್ಟ ಮಾಡಿಸಿ ಅವಳು ಮಲ್ಕೊಂಡ್ಳು. ನನ್ನ ಹಸ್ಬೆಂಡು ಆಫೀಸ್ಗೆ ನಾಷ್ಟ ಮಾಡಿಕೊಂಡು ಹೋದರು. ಸೊ ಹಾಗಾಗಿ ಆಫ್ಟರ್ನೂನೇ ಅಡುಗೆ ಮಾಡಿ ನೈವೇದ್ಯ ಹಿಡಿದ್ರಾಯ್ತು ಅಂಥೇಳಿ ಸೊ ಅಡುಗೆ ಮಾಡ್ಕೊತಾ ಇದ್ದೀನಿ. ಸೊ ರೈಸು ಒಂದು ಗ್ಲಾಸ್ ಹಾಕ್ಕೊಂಡಿದ್ದೆ. ಸೊ ಹಂಗಾಗಿ 2 ಗ್ಲಾಸ್ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ರೈಸ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ಎಲ್ಲ ನಂದು ಲೇಟ್ ಆಗಿಬಿಡ್ತು, ಮಾರ್ನಿಂಗ್ ರೂಟೀನ್ಸ್ ಎಲ್ಲ. ನನ್ನ ಮಗಳು ಇವಾಗಂತೂ ಬೇಗನೆ ಹೇಳ್ತಾ ಇದ್ದಾಳೆ. ಸೊ ಹಾಗಾಗಿ ಅವಳು ಎದ್ಲಂದರೆ ಎಂತನೂ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ನನ್ನ ಹಸ್ಬೆಂಡು ಮಾರ್ನಿಂಗ್ ಜಲ್ದಿನೇ ಹೋಗ್ಬಿಡ್ತಾರೆ ಆಫೀಸ್ಗೆ. ಸೊ ಅವ್ರಿಗೆ ನಾಷ್ಟ ಮಾಡಿಕೊಟ್ನೆ ಅಂದರೆ ಅವ್ರು ಹೋಗ್ಬಿಡ್ತಾರೆ. ಸೊ ಅದಾದಮೇಲೆ ನನ್ನ ಮಾರ್ನಿಂಗ್ ರೂಟೀನೆಲ್ಲ ಮುಗಿಸ್ಕೊಂಡು ನಾನು ಸ್ನಾನ ಮಾಡಿ ನಾಷ್ಟ ಮಾಡಿ ಅನ್ನೋತ್ತಿಗೆ ಲೇಟಾಗೇ ಬಿಡುತ್ತೆ. ಸೊ ಹಾಗಾಗಿ ಬೆಳಿಗ್ಗೆ ಅಂತಲೂ ಅಡುಗೆ ಮಾಡಲಿಕ್ಕೆ ಹೋಗಲಿಲ್ಲ. ಸೊ ಟಿಫಿನ್ ಅಷ್ಟೇ ಮಾಡ್ಕೊಂಡಿದ್ದೆ ಲೈಟಾಗಿ. ಸೊ ಇವಾಗೆ ಅಡುಗೆ ಮಾಡಿದ್ರಾಯ್ತು ಅಂಥೇಳಿ ರೈಸಿಗೆ ಇಟ್ಟಿದ್ದೀನಿ. ಇವಾಗ ಗೆಣಸಿದ್ವು, ನನ್ನ ಹಸ್ಬೆಂಡ್ಗೂ ಇಷ್ಟ ಗೆಣಸು ಮಾಡಂತಂದಿದ್ರು. ಸೊ ಹಾಗಾಗಿ ಕುದಿಸಿದ್ರಾಯ್ತು, ಅದನ್ನು ನೈವೇದ್ಯ ಮಾಡಿದ್ರಾಯ್ತು ಅಂಥೇಳಿ ಎತ್ತಿಟ್ಕೊತಾ ಇದ್ದೀನಿ ಗೆಣಸನ್ನ. ಅದನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ವಾಶ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮಣ್ಣು ಇರ್ತದಲ್ಲ, ಸೊ ಹಂಗಾಗಿ ಚೆನ್ನಾಗಿ ವಾಶ್ ಮಾಡ್ಕೊಂಡ್ರೆ ಆಯಿತು ಅಂಥೇಳಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿದರೆ ಒಂದು ಅರ್ಧಕ್ಕರ್ಧ ಹುಳನೇ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಯಾವ್ದು ಚಲೋ ಇದೆ ನೋಡಿ ಅದನ್ನೇ ಕಟ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಚಲೋ ಇದ್ದಿದ್ದಷ್ಟೇ ಹುಳ ಆಗಿದ್ದನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ. ಗೆಣಸು ಕೊಡೋದ್ರಿಂದ ಪಾಪುಗೂ ಹೆಲ್ದಿಯಾಗಿರ್ತಾಳೆ. ಸೊ ಹಂಗಾಗಿ ಎಲ್ಲರಿಗೂ ಆಯಿತು ಅಂಥೇಳಿ ಗೆಣಸನ್ನ ಕುದಿಸ್ತಾ ಇದ್ದೀನಿ. ನನ್ನ ಮಗಳಿಗೆ ವಾರದಲ್ಲಿ 1-2 ಸತಿ ಆದರೂ ಇದ್ದಾಗಂತೂ ಕೊಟ್ಟೇ ಕೊಡ್ತೀನಿ, ಅವಳು ತಿಂತಾಳೆ. ಸೊ ಹಂಗಾಗಿ ಸೊ ಇವಾಗ ನೀರು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಮಣ್ಣಿರುತ್ತೆ ಅಲ್ವಾ, ಸೊ ಹಂಗಾಗಿ. ಇವಾಗ ಟೈಮು 12:30 ಹಂಗಾಗಿತ್ತು. ಸೊ ಹಂಗಾಗಿ ಅಡುಗೆ ಮಾಡಿದ್ರಾಯ್ತು ಅಂಥೇಳಿ ನನ್ನ ಮಗಳು ಎದ್ದಿದ್ಲು, ಅವಳಿಗೆ ಊಟ ಮಾಡಿಸಿ ಅವಳು ಆಟ ಆಡ್ತಿದ್ದಾಳೆ. ಸೊ ನಾನು ಅಡುಗೆ ಮಾಡಿ ನೈವೇದ್ಯ ಇಡಿದ್ರಾಯ್ತು ಅಂಥೇಳಿ ಅಡುಗೆ ಮಾಡ್ಕೊತಾ ಇದ್ದೀನಿ. ಸೊ ಚೆನ್ನಾಗಿ ವಾಶ್ ಮಾಡಿಕೊಂಡೆ. ಇವಾಗ ನೀರು ಹಾಕ್ಕೊಂಡು ಒಂದು 3 ವಿಸಿಲ್ ಇಲ್ಲಾಂದರೆ 4 ವಿಸಿಲ್ ಕೂಗಿಸಿದ್ರಂತೂ ಚೆನ್ನಾಗಿ ಕುದ್ಬಿಡುತ್ತೆ. ಒಂದು 4 ವಿಸಿಲ್ ಕುಕ್ಕರ್ನ ಕೂಗಿಸ್ಕೋಬೇಕು. ಸೊ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳೋದಕ್ಕೆ ಇಡ್ತೀನಿ ಕುಕ್ಕರಲ್ಲಿ. ಇವತ್ತು ಸಿಂಪಲ್ಲಾಗಿ ನೈವೇದ್ಯ ಮಾಡ್ತಾಯಿದ್ದೀನಿ. ರೈಸು, ಸಾಂಬಾರು ಮತ್ತು ಗೆಣಸು ಕುದಿಸ್ತಾ ಇದ್ದೀನಿ. ಇಷ್ಟೇ ನಂದು ಆಫ್ಟರ್ನೂನ್ದು ಊಟ. ಸೊ ಹಾಗಾಗಿ ಗೆಣಸಿಗೆ ನೀರು ಹಾಕಿ ಒಂದು 4 ವಿಸಿಲ್ ಕುಕ್ಕರ್ನ ಕೂಗಿಸ್ಕೊತೀನಿ. ಸೊ ನೋಡ್ಬೋದು, ಕುಕ್ಕರ್ನ ಕೂಗಿಸೋದಕ್ಕೆ ಇಟ್ಟಿದ್ದೀನಿ. ಇವಾಗ ಗ್ರೀನ್ ಚಟ್ನಿ ಅಂದರೆ ಹಸಿಮೆಣಸಿನ್ಕಾಯಿ ಪೇಸ್ಟು ಯಾವ ಥರ ಮಾಡೋದು ಅಂಥೇಳಿ ಹೇಳ್ಕೊಡ್ತೀನಿ. ಹಿಂದಿನ ವಿಡಿಯೋದಲ್ಲಿ ಹಾಗೆ
ಹೇಳಿದ್ದೆ ಬಾಯ್ಲಿಂದ. ಸೊ ಹಾಗಾಗಿ ಇವತ್ತು ಮಾಡೇ ತೋರಿಸೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಸೊ ಹಸಿಮೆಣಸಿನ್ಕಾಯಿ ಇರ್ತಾವಲ್ಲ ಅದನ್ನ ತುಂಬ ತೆಗೆದು ಒಂದು ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡಿ ಅಷ್ಟು ಹಸಿಮೆಣಸಿನ್ಕಾಯಿ ತಗೋರಿ. ಈ ಥರ ತಗೊಂಡು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನೀರಲ್ಲಿ. ಇದಿತ್ತಂತಂದರೆ ಏನೇ ಪಲ್ಯ ಸಾಂಬಾರು ಮಾಡೋಕ್ಕೂ ಈಸಿ ಆಗಿಬಿಡುತ್ತೆ. ಸೊ ಹಂಗಾಗಿ ಇದು ಒಂದು 15 ಡೇಸ್ ಆದ್ರೂ ಇಲ್ಲಾಂದ್ರೆ 1 ತಿಂಗಳಾದರೂ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರಿಜ್ಜಲ್ಲಿ, ಕೆಡೋದಿಲ್ಲ. ಸೊ ಹಂಚು ತಗೊಂಡು ಗ್ಯಾಸ್ ಆನ್ ಮಾಡಿ ಇವಾಗ ವಾಶ್ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಸೊ ಒಂದು 15 ಡೇಸ್ ಆದರೂ ಬರುತ್ತೆ, ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರಿಜ್ಜಲ್ಲಿ. ಆವಾಗವಾಗ ತಗೊಂಡು ಅಡುಗೆ ಮಾಡ್ಕೋಬೋದು, ಪಲ್ಯ ಸಾಂಬಾರು ಗ್ರೀನ್ ಚಟ್ನಿ ಇತ್ತಂದರೆ. ಇಲ್ಲಾಂದ್ರೆ ರೊಟ್ಟಿ ಜೋಡಿನೂ ಹಾಗೆ ತಿನ್ನೋಕ್ಕೂ ಸಖತ್ತಾಗಿರುತ್ತೆ. ಈ ಥರ ಗ್ರೀನ್ ಚಟ್ನಿ ಮಾಡ್ಕೊತೀನಿ, ಹಸಿಮೆಣಸಿನ್ಕಾಯಿ ಪೇಸ್ಟು. ಸೊ ಇವಾಗ ಹಂಚಲ್ಲಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು. ಸೊ ನೋಡ್ಬೋದು ಚೆನ್ನಾಗಿ ಹುರಿದಿದೆ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಸೊ ನೋಡ್ಬೋದು 1 ಸ್ಪೂನು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಸೊ ಚೆನ್ನಾಗಿ ಹುರಿದಿದೆ. ಸೊ ಇವಾಗ ಗ್ಯಾಸ್ ಆಫ್ ಮಾಡಿ ಒಂದು ಬೌಲಲ್ಲಿ ತಕ್ಕೊತಾ ಇದ್ದೀನಿ. ಇದು ತಣ್ಣಗಾಗಿದ ಮೇಲೆ ರುಬ್ಕೋಬೇಕು. ಸೊ ಹಾಗಾಗಿ ಒಂದು ಸೈಡಲ್ಲಿ ಇಟ್ಕೊತೀನಿ. ಒಂದು ಬೌಲಲ್ಲಿ ತಕ್ಕೊಂಡು ಸೈಡಲ್ಲಿ ಇಟ್ಕೊತೀನಿ. ಇದು ತಣ್ಣಗಾಗಿದ ಮೇಲೆ ಸೊ ನೋಡ್ಬೋದು ತಣ್ಣಗಾಗಿದೆ. ಇವಾಗ ಜಾರ್ ತಗೊಂಡು ಅದಕ್ಕೆ ಹಸಿಮೆಣಸಿನ್ಕಾಯಿ ಹುರ್ಕೊಂಡಿದ್ದನ್ನ ಹಾಕ್ಕೊತಾ ಇದ್ದೀನಿ. ಸೊ ಇದಕ್ಕೆ ಏನೇನು ಹಾಕ್ತೀನಿ ಅಂದರೆ 8 ಬೆಳ್ಳುಳ್ಳಿ ಸಣ್ಣ ಹಾಕ್ಕೊತೀನಿ. ಅದಕ್ಕೆ ಸ್ವಲ್ಪ ಶುಂಠಿ ಹಾಕ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಕರಿಬೇವು, 1 ಹಿಡಿಯಷ್ಟು ಕೊತ್ತಂಬರಿ, ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು, ಸ್ವಲ್ಪ ಜೀರಿಗೆ. ಇಷ್ಟೇ, ಸಿಂಪಲ್ ಇದೆ. ಇದಕ್ಕೆ ನೀರು ಹಾಕ್ಕೋಬೇಡಿ, ಹಾಗೆ ರುಬ್ಕೊರಿ. ನೀರು ಹಾಕ್ಕೊಂಡ್ರೆ ಕೆಟ್ಬಿಡುತ್ತೆ, ಭಾಳ ದಿನಗಟ್ಟಲೆ ಬರೋದಿಲ್ಲ. ಸೊ ಹಂಗಾಗಿ ಹಾಗೆ ರುಬ್ಕೋಬೇಕು. ಸೊ ನೋಡ್ಬೋದು ರುಬ್ಕೊತಾ ಇದ್ದೀನಿ. ಫೈನ್ ಪೇಸ್ಟ್ ಆಗಬೇಕು, ಸ್ವಲ್ಪ ಜಿಣಗಾಗಿ ರುಬ್ಕೋಬೇಕು.
ಬರೀ ಒಣ ಖಾರದ ಅಡುಗೆ ತಿನ್ನೋಕ್ಕಿಂತ ಈ ಥರ ಹಸಿ ಖಾರದ ಅಡುಗೆ ತಿಂದರೆ ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಸೊ ನೋಡ್ಬೋದು ಮಿಕ್ಸಿ ಹಾಕ್ಕೊತಾ ಇದ್ದೀನಿ. ಇದು ಭಾಳ ದಿನಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೋಬೋದು ನಾವು, ಕೆಡೋದಿಲ್ಲ. ಸೊ ನೋಡ್ಬೋದು ಪೇಸ್ಟ್ ಆಗಿದೆ. ಇವಾಗ ಪವರ್ ಆಫ್ ಮಾಡಿ ಜಾರ್ನ ತಗೊತಾ ಇದ್ದೀನಿ. ಸೊ ಇದನ್ನು ಒಂದು ಬಾಕ್ಸಲ್ಲಿ ಎತ್ತಿಟ್ಕೊಂಡು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಯಾವುದೇ ಅಡುಗೆ ಪಲ್ಯ ಆಗಲಿ ಸಾಂಬಾರಾಗಲಿ ಮಾಡ್ಕೋಬೋದು, ಒಟ್ಟು ಕೆಡೋದಿಲ್ಲ. ಈ ಥರ ಚಟ್ನಿ ಮಾಡಿ ಇಟ್ಕೊಂಡ್ರೆ ಪದೇ ಪದೇ ಮಾಡ್ಕೋಬೇಕು ಅಂತೇಳಿ ಅನ್ನೋದು ತಪ್ಪುತ್ತೆ. ಒಂದು ಸತಿ ಇದನ್ನು ಮಾಡಿ ಇಟ್ಕೊಂಡ್ರೆ ಒಂದು 15 ಡೇಸ್ ಮಟ್ಟ ಆದರೂ ಬರುತ್ತೆ ನಮಗೆ. ಸೊ ಈ ಥರ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಸೊ ಇಷ್ಟೇ ಸಿಂಪಲ್ ಇದೆ ಗ್ರೀನ್ ಚಟ್ನಿ. ಈ ಥರ ಮಾಡ್ಕೊರಿ, ಚೆನ್ನಾಗಿರುತ್ತೆ. ರೊಟ್ಟಿ ಜೋಡಿನೂ ಚೆನ್ನಾಗಿರುತ್ತೆ, ಹಾಗೆ ಸಾಂಬಾರು ಪಲ್ಯಕ್ಕೂ ಚೆನ್ನಾಗಿರುತ್ತೆ. ಸೊ ನೋಡ್ಬೋದು ರೆಡಿಯಾಗಿದೆ. ಇವಾಗ ನಾನು ಸಾಂಬಾರು ಮಾಡಬೇಕು ಅಂದ್ಕೊಂಡೆ, ಪಾಲಕ್ ಸಾಂಬಾರು. ಸೊ ಇದನ್ನು ಒಂದು ಟೊಮೆಟೊ ತೊಗೊಂಡು ಹೆಚ್ಚಿಟ್ಕೊತಾ ಇದ್ದೀನಿ. ಈ ರೆಸಿಪಿನ ನಾನು ಮುಂದಿನ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಎಲ್ಲನೂ ಒಂದೇ ಬ್ಲಾಗಲ್ಲಿ ಆದರೆ ಚೆನ್ನಾಗಿ ಇರೋದಿಲ್ಲ. ಸೊ ಹಂಗಾಗಿ ಪಾಲಕ್ ಸಾಂಬಾರು ಯಾವ ಥರ ಮಾಡೋದು ಅಂಥೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಎಲ್ಲನೂ ಹೆಚ್ಕೊತಾ ಇದ್ದೀನಿ. ಒಂದು ಟೊಮೆಟೊ ಹೆಚ್ಕೊತಾ ಇದ್ದೀನಿ. ಚೆನ್ನಾಗಿ ಬರುತ್ತೆ, ಒಮ್ಮೆ ಟ್ರೈ ಮಾಡಿ ಪಾಲಕ್ ಸಾಂಬಾರು. ಪಾಲಕ್ ಇತ್ತು, ಸೊ ಹಂಗಾಗಿ ಪಾಲಕ್ ಸಾಂಬಾರು ಮಾಡಿದ್ರಾಯ್ತು ಅಂಥೇಳಿ ಟೊಮೆಟೊನ ಹೆಚ್ಚಿಟ್ಕೊತಾ ಇದ್ದೀನಿ. ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಸಖತ್ತಾಗಿರೋ ಸಾಂಬಾರು ಮಾಡ್ಕೊಂಡು ತಿನ್ಬೋದು. ಸೊ ಹಾಗಾಗಿ ನಂದು ಇವತ್ತಂತೂ ಬರೀ ಕುಕ್ಕಿಂಗೇ ಆಗ್ಬಿಡ್ತು. ಅದು ಇದು ಇದು ಅಂಥೇಳಿ ಕೆಲಸನೇ ಆಗಿಬಿಡ್ತು. ಸೊ ಇವಾಗ ಈರುಳ್ಳಿ ತೊಗೊಂಡು ಉದ್ದುದ್ದಾಗಿ ಹೆಚ್ಕೊತಾ ಇದ್ದೀನಿ. ಒಂದು ಈರುಳ್ಳಿ ಸಾಕು. ಒಂದು ಟೊಮೆಟೊ ತೊಗೊಂಡಿದ್ದೀನಿ, ಒಂದು ಈರುಳ್ಳಿ ತೊಗೊಂಡು ಹೆಚ್ಚಿಟ್ಕೊತಾ ಇದ್ದೀನಿ ಉದ್ದುದ್ದಾಗಿ. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಲಾರ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚು ನಾನು ಫುಡ್ ರೆಸಿಪೀಸ್ನ ಶೇರ್ ಮಾಡೋಕ್ಕೆ ನನಗೂ ಆಸಕ್ತಿ ಬರುತ್ತೆ. ಸಪೋರ್ಟ್ ಮಾಡಿ ಪ್ಲೀಸ್. ಸೊ ಇವಾಗೆ ಉದ್ದುದ್ದಾಗಿ ಈರುಳ್ಳಿನ ಹೆಚ್ಕೊತಾ ಇದ್ದೀನಿ. ಕಮೆಂಟ್ ಮಾಡಿ ಚೆನ್ನಾಗಿರುತ್ತಾ ನನ್ನ ಬ್ಲಾಗ್ಸು ಅಂತ ಹೇಳಿ. ಸೊ ಅದ್ರ ಮೇಲೆ ಡಿಸೈಡ್ ಮಾಡ್ತೀನಿ ಯಾವ ಥರ ಮಾಡೋದು ಮತ್ತು ಹೆಂಗೆಲ್ಲ ಇಂಪ್ರೂವ್ ಮಾಡ್ಕೋಬೋದು ನಾನು ಅಂಥೇಳಿ ಗೊತ್ತಾಗುತ್ತೆ. ಸೊ ಒಂದಿಷ್ಟು ಪಾಲಕ್ ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗುತ್ತಾ ಈ ಥರ ಬ್ಲಾಗ್ ಮಾಡೋದು, ಇಲ್ಲ ಯಾವ ಥರ ಮಾಡಿದರೆ ಇಷ್ಟ ಆಗುತ್ತೆ ಅಂಥೇಳಿ ಕಮೆಂಟ್ ಮಾಡಿ. ಇಂಪ್ರೂವೈಸೇಷನ್ ತರೋದಕ್ಕೆ ನೆಕ್ಸ್ಟ್ ಬ್ಲಾಗಲ್ಲಿ ಟ್ರೈ ಮಾಡ್ತೀನಿ. ಸೊ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಪಾಲಕ್ ತೊಗೊಂಡು ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ಸಾಂಬಾರಂತೂ ಚೆನ್ನಾಗಿ ಬಂದಿತ್ತು. ಸೊ ಇವಾಗೆ ಸ್ವಲ್ಪ ಕೊತ್ತಂಬರಿನ ತೊಳ್ಕೊಂಡು ಇದನ್ನು ಚೆನ್ನಾಗಿ
ಸಣ್ಣ ಸಣ್ಣಾಗಿ ಹೆಚ್ಚಿಟ್ಕೊತಾ ಇದ್ದೀನಿ. ಸೊ ಕರಿಬೇವನ್ನು ಎತ್ತಿಟ್ಕೊತಾ ಇದ್ದೀನಿ. ಇದು ರೆಸಿಪಿನ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ನಾನು. ಇವಾಗ ಹಾಗೆ ಏನೇನು ಕಟ್ ಮಾಡ್ಕೊತಾ ಇದ್ದೀನಿ ಅಂತೇಳಿ ಅಷ್ಟೇ ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೆ ಬೆಳ್ಳುಳ್ಳಿ ಬೇಕು. ಸೊ ಹಂಗಾಗಿ ಸಿಪ್ಪೆ ತೆಗೆದು ಜಜ್ಜಿಟ್ಕೊತಾ ಇದ್ದೀನಿ. ಸೊ ಒಂದು 8 ಬೆಳ್ಳುಳ್ಳಿ ಹೆಸರನ್ನ ಈ ಥರ ಕುಟ್ಕೊಂಡು ಎತ್ತಿಟ್ಕೊತೀನಿ. ಸೊ ಸಾಂಬಾರು ರೆಡಿ ಮಾಡ್ಕೊಳಕ್ಕೆ ಏನೇನು ಬೇಕು ನೋಡಿ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ಗೆಣಸನ್ನು ಕುದ್ದಿದೆ ಚೆನ್ನಾಗಿ ನೋಡ್ಬೋದು. ಇವಾಗ ಸಾಂಬಾರು ಅದೆಲ್ಲ ರೆಡಿ ಆಗಿದೆ, ರೈಸ್ನು ರೆಡಿ ಆಗಿದೆ. ಸೊ ಇವಾಗ ನೈವೇದ್ಯ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಗೆಣಸನ್ನ ಸಿಪ್ಪೆ ತೆಗೆದು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ರೈಸ್ ಹಾಕಿ ಸ್ವಲ್ಪ ಹಾಲು ಹಾಕಿ ಇಷ್ಟೇ ನೈವೇದ್ಯ ಮಾಡ್ತಾ ಇದ್ದೀನಿ ಇವತ್ತು. ಸೊ ಹುಣ್ಣಿಮೆದ್ದು ನೈವೇದ್ಯ ಈ ಥರ ಮಾಡಿದೆ ನಾನು ಇವತ್ತು. ಸೊ ನೈವೇದ್ಯಕ್ಕೆ ರೆಡಿಯಾಗಿದೆ. ಸೊ ನೈವೇದ್ಯನೂ ಮಾಡಿದೆ. ಸೊ ನೋಡ್ಬೋದು ಪೂಜೆ ಯಾವ ಥರ ಮಾಡಿದ್ದೀನಿ ಅಂಥೇಳಿ. ಸೊ ಹುಣ್ಣಿಮೆ ದಿನ ನೈವೇದ್ಯನೂ ಹಿಡಿದೀನಿ, ಈ ಥರ ಪೂಜೆ ಮಾಡಿದ್ದೀನಿ ನೋಡ್ಬೋದು. ಸೊ ಇಷ್ಟೇ ನಂದು ಅಡಿಗೆ ಮಾಡಿದೆ. ನೈವೇದ್ಯನೂ ಮಾಡಿ ದೇವರಿಗೆ ನೈವೇದ್ಯನೂ ನೀಡಿದೆ. ಪೂಜೆನೂ ಈ ಥರ ಮಾಡಿದ್ದೀನಿ. ಚೆನ್ನಾಗಿತ್ತು ಇವತ್ತಿನ ದಿನ. ಇಷ್ಟ ಆಯಿತು ಅನ್ಕೋತೀನಿ ನಿಮಗೂ. ಸೊ ನಾನು ಊಟ ಮಾಡಬೇಕು, ಊಟ ಮಾಡಿದ್ದಿಲ್ಲ, ನೈವೇದ್ಯ ಹಿಡಿದೆ. ಸೊ ನೈವೇದ್ಯದ್ದೇ ಪ್ರಸಾದ ಹಾಕ್ಕೊಂಡು ಊಟ ಮಾಡ್ತಾ ಇದ್ದೀನಿ. ಸ್ವಲ್ಪ ಗೆಣಸು ಸಿಪ್ಪೆ ತಗೊಂಡು ಸ್ವಲ್ಪ ಸಕ್ಕರೆ ಹಾಕ್ಕೊತೀನಿ. ನೀವು ಬೆಲ್ಲ ಹಾಲು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ನನಗೆ ಸಕ್ಕರೆ ಹಾಕ್ಕೊಂಡು ತಿಂದ್ರೇ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ನಂದು ಇವತ್ತಿಂದು ಆಫ್ಟರ್ನೂನು ಲಂಚ್ ಇದೆ. ಸೊ ಗೆಣಸು ಸಕ್ಕರೆ ಮತ್ತು ರೈಸ್ ಸಾಂಬಾರು ಹಾಕ್ಕೊತಾ ಇದ್ದೀನಿ ಒಂದೇ ಪ್ಲೇಟಲ್ಲಿ. ಬನ್ನಿ ಊಟ ಮಾಡೋಣಂತೆ ಎಲ್ಲರೂ. ನಿಮ್ಮದು ಊಟ ಆಗಿದೆ ಅನ್ಕೋತೀನಿ. ಸೊ ನಾನು ತುಂಬಾ ಲೇಟ್ ಆಗಿಬಿಡ್ತು, ನಾನು ಊಟ ಮಾಡ್ತಾ ಇದ್ದೀನಿ, ಊಟ ಮಾಡಬೇಕು. ಸೊ ನೋಡ್ಬೋದು ಸಖತ್ತಾಗಿ ಬಂದಿದೆ ಸಾಂಬಾರಂತೂ ನೋಡಿ. ಸೊ ಗೆಣಸು ರೈಸು ಸಾಂಬಾರು ಇದ್ರ ಜೋಡಿ ಸ್ವಲ್ಪ ಉಪ್ಪಿನಕಾಯಿ ಬೇಕನ್ನಿಸ್ತು. ಸೊ ಹಂಗಾಗಿ ಉಪ್ಪಿನಕಾಯಿನ ಹಾಕ್ಕೊತಾ ಇದ್ದೀನಿ. ಬನ್ನಿ ಊಟ ಮಾಡೋಣಂತೆ. ಸೊ ನೋಡ್ಬೋದು ನಂದು ಲಂಚ್ ಇವತ್ತಿಂದು ಇಷ್ಟೇ ಸಿಂಪಲ್ ಆಗಿದೆ, ಹೆಲ್ದಿ ಕೂಡ. ಸೊ ಆಫ್ಟರ್ನೂನ್ ಆಗಿದೆ, ನನ್ನ ಮಗಳದ್ದು ಊಟ ಆಯಿತು. ಸೊ ನಾನು ಊಟ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ಟಿ ವಿ ನೋಡ್ಕೋತಾ. ಸೊ ಈ ಬ್ಲಾಗ್ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.